ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಇಡೀ ಜಗತ್ತೇ ಒತ್ತಡಕ್ಕೆ ಸಿಲುಕಿ ನರಳುತ್ತಾ ಇದೆ. ಹಾಗಾಗಿ ಒತ್ತಡ ನಿರ್ವಹಣೆ ಯಾರು ತಿಳ್ಕೊಂತಾರೆ ಅವನೇ ಜಾಣ ಅಂತ ಅನ್ಬಹುದು. ಹಾಗಾಗಿ ಬೇಕಾದಷ್ಟು ಒತ್ತಡ ನಿರ್ವಹಣೆಯ ಟಿಪ್ಸ್ಗಳು ನಮಗೆ ಲಭ್ಯ ಇರುತ್ತೆ. ಆದರೆ ಎಲ್ಲದನ್ನೂ ನಾವು ಮಾಡೋಕ್ಕೆ ಹೋದಾಗ ಅಷ್ಟೊಂದು ನಮ್ಮ ದಿನನಿತ್ಯದ ಜೀವನಕ್ಕೆ ಅದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ, ಕೆಲವೊಂದನ್ನು ಮಾಡೋಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಒತ್ತಡ ನಿರ್ವಹಣೆ ಮತ್ತು ನಮ್ಮ ಜೀವನ ಸರ್ವತೋಮುಖ ಆರೋಗ್ಯ, ಅದರಲ್ಲಿ ಪರಿಪೂರ್ಣ ಆರೋಗ್ಯ, ದೈಹಿಕ ಆರೋಗ್ಯ ಆಗ್ಬೋದು, ಮಾನಸಿಕ ಆರೋಗ್ಯ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಆಧ್ಯಾತ್ಮಿಕ ಆರೋಗ್ಯ, ಈ ಥರದ ಸಂಪೂರ್ಣ ಆರೋಗ್ಯ ನಮಗೆ ದೊರಕಬೇಕು ಅಂದರೆ ನಾವು ಕೆಲವೊಂದು ಕಾರ್ಯಾಗಾರಗಳನ್ನು ನಾವು ಭಾಗವಹಿಸಲೇಬೇಕು. ಅಂತಹ ಒಂದು ಅದ್ಭುತವಾದ ಕಾರ್ಯಾಗಾರ ಫೆಬ್ರವರಿ 1ನೇ ತಾರೀಕು ಜ್ಞಾನಜ್ಯೋತಿ ಆಡಿಟೋರಿಯಂ ಬೆಂಗಳೂರಿನಲ್ಲಿ ಸದ್ಗುರು ಶ್ರೀರಾಮ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಇದನ್ನು ಮನೋಶಕ್ತಿ ಕಾರ್ಯಾಗಾರ ಅಂತ ಕರೀತಾ ಇದ್ದಾರೆ. ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆಯವರೆಗೂ ಈ ಕಾರ್ಯಾಗಾರ ನಡೆಯುತ್ತೆ. ಹಾಗಾಗಿ ಇಲ್ಲಿ ಅವರು ಅದ್ಭುತಗಳನ್ನೇ ಸೃಷ್ಟಿ ಮಾಡ್ತಾರೆ ಅಂತ ಗೊತ್ತು. ಮನೋಶಕ್ತಿಯನ್ನು ಯಾವ ರೀತಿ ಜಾಗೃತಗೊಳಿಸಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮತ್ತು ಅದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಆ ಮನೋಶಕ್ತಿಯನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಎಲ್ಲ ಒಂದು ಸಣ್ಣ ಸಣ್ಣ ತಂತ್ರಗಳಿರುತ್ತೆ. ಇದು ಜನಸಾಮಾನ್ಯರು ನಮ್ಗೆ ಎಷ್ಟೇ ಗೊತ್ತಿದ್ರು ಕೆಲವೊಂದು ಸೆಟಲ್ ಥಿಂಗ್ಸ್ ಅಂತ ಕೆಲವು ತಂತ್ರಗಳಿರುತ್ತಲ್ಲ, ಟ್ರಿಕ್ಸ್ಗಳಿರುತ್ತಲ್ಲ, ಅದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ಆಧ್ಯಾತ್ಮಿಕ ಚಿಂತಕರು ತಿಳಿದವರಿಂದಂಥವ್ರನ್ನೇ ನಾವು ಆ ಜ್ಞಾನವನ್ನು ಪಡಿಬೇಕಾಗುತ್ತೆ. ಹಾಗಾಗಿ ತಮಗೆಲ್ಲ ಇದೊಂದು ಸದವಕಾಶ. ನಾನು ಸಹ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಏಕೆಂದರೆ ನನಗೆ ಇನ್ನೂ ಹೆಚ್ಚಿನ ಜ್ಞಾನಾರ್ಜನೆ ಮಾಡಬೇಕು, ಅದನ್ನು ನನಗೆ ಅಳವಡಿಸ್ಕೋಬೇಕು, ನನ್ನ ಮೇಲೆ ಎಕ್ಸ್ಪರಿಮೆಂಟೇಷನ್ ಅಂತಲೇ ಅನ್ಬೋದು. ನಂತರ ಅದರ ಒಂದು ಪ್ರಯೋಜನಗಳನ್ನು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಹಂಬಲ ಇದೆ. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಾಗಾರಕ್ಕೆ ಬನ್ನಿ, ಅದರ ಸದುಪಯೋಗ ಪಡೆದುಕೊಳ್ಳಿ. ತಾವು ಪಡೆದ ಅನುಭವಗಳನ್ನು ಇನ್ನಷ್ಟು ಜನರಿಗೆ ಹೇಳಿ. ಈ ರೀತಿ ಸಮಾಜದಲ್ಲಿ 1ರಿಂದ 100, 100ರಿಂದ 1000 ಎಲ್ಲರಿಗೂ ಆರೋಗ್ಯ ದೊರಕಿದ್ರೆ, ಎಲ್ಲರೂ ಸಂತೋಷವಾಗಿದ್ದರೆ ಇಡೀ ಸಮಾಜವೇ ಸ್ವಾಸ್ಥ್ಯ ಸಮಾಜ ಆಗುತ್ತೆ. ಇದೊಂದು ಸುವರ್ಣಾವಕಾಶ. ದಯವಿಟ್ಟು ಈ ಒಂದು ಕಾರ್ಯಾಗಾರಕ್ಕೆ ತಾವೆಲ್ಲರೂ ಭಾಗವಹಿಸಿ. ನಾನು ಸಹ ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ತೀನಿ. ಈ ಹೆಚ್ಚಿನ ಮಾಹಿತಿಗೆ ತಾವು ಕೆಳಕಂಡ ಫೋನ್ ನಂಬರ್ ಅಥವಾ ವಿಳಾಸಕ್ಕೆ ಸಂಪರ್ಕ ಮಾಡಬಹುದು. ನಮಸ್ಕಾರ.